ಕಾರವಾರದಲ್ಲಿ ಮಳೆಗೆ ಶಾಲಾ ಕಟ್ಟಡದ ಮೇಲೆ ಕಲ್ಲು ಬಂಡೆ ಬಿದ್ದಿದೆ. ಆಡಳಿತ ಮಂಡಳಿಯ ಮುಂಜಾಗ್ರತೆಯಿಂದ ಮಕ್ಕಳು ಪಾರಾಗಿದ್ದಾರೆ. ಮಳೆಗೆ ಕಾರವಾರದಲ್ಲಿ ಶಾಲೆ ಕಟ್ಟಡದ ಮೇಲೆ ಕಲ್ಲು ಬಂಡೆ ಬಿದ್ದಿರುವಂತದ್ದು. ಆಡಳಿತ ಮಂಡಳಿಯ ಮುಂಜಾಗ್ರತೆಯಿಂದ ಮಕ್ಕಳು ಪಾರಾಗಿದ್ದಾರೆ. ಕುಮಟಾ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಮಳೆ ಜೋರಾಗಿದ್ದಕ್ಕೆ ಮಕ್ಕಳನ್ನ ಬೇರೆಡೆಗೆ ಶಿಫ್ಟ್ ಮಾಡಿದ್ರು ಶಿಕ್ಷಕರು. ಇದು ಶಿಕ್ಷಕರ ಮುಂಜಾಗ್ರತೆ ಕ್ರಮದಿಂದ ಮಕ್ಕಳು ಇಲ್ಲಿ ಸೇಫ್ ಆಗಿದ್ದಾರೆ. ದೃಶ್ಯದಲ್ಲಿ ನಾವು ಕಾಣಬಹುದು ಹೇಗೆ ಕಲ್ಲು ಬಂಡೆ ಶಾಲೆ ಕಟ್ಟಡದ ಮೇಲೆ ಬಿದ್ದಿದೆ ಅಂತ. ಅದೃಷ್ಟವಶಾದಲ್ಲಿ ಯಾವುದೇ ಮಕ್ಕಳು ಇರಲಿಲ್ಲ. ಮಕ್ಕಳೆಲ್ಲರೂ ಕೂಡ ಪಾರಾಗಿದ್ದಾರೆ. ಕಳೆದ ವರ್ಷವೂ ಕೂಡ ಮಳೆಯಿಂದಾಗಿ ಇದೇ ಭಾಗದಲ್ಲಿ ಗುಡ್ಡ ಕುಸಿತವಾಗಿತ್ತು. ಈ ಬಾರಿ ಏಕಾಏಕಿ ಶಾಲೆ ಕಟ್ಟಡದ ಮೇಲೆಯೇ ಅಪ್ಪಳಿಸಿದೆ ದೊಡ್ಡ ಬಂಡೆಯೊಂದು. ಮಳೆ ಬಂದಾಗ ಈ ರೀತಿಯ ಪರಿಸ್ಥಿತಿ ಇಲ್ಲಿ ಎದುರಾಗುತ್ತೆ. ಒಂದು ಕಡೆ ಗುಡ್ಡ ಕುಸಿತವಾಗಿತ್ತು ಕಳೆದ ವರ್ಷ. ಈ ವರ್ಷ ಕಲ್ಲು ಬಂಡೆಯೇ ಬಂದು ಶಾಲೆ ಕಟ್ಟಡದ ಮೇಲೆ ಬಿದ್ದಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಗೆ ಗುಡ್ಡ ಕುಸಿತ ಸಂಭವಿಸಿದೆ. ಗೋಕರ್ಣ ತದಡಿ ರಸ್ತೆಯಲ್ಲಿ ಗುಡ್ಡ ಕುಸಿತ ಆಗಿರುವಂತದ್ದು. ಸಂಪರ್ಕ ಬಂದ್ ಆಗಿದೆ ಸದ್ಯ ಗುಡ್ಡ ಕುಸಿತದ ಪರಿಣಾಮವಾಗಿ. ಘಟನಾ ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ಮಳೆ ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಗುಡ್ಡ ಕುಸಿದಿದೆ. ರಸ್ತೆ ಕಂಪ್ಲೀಟ್ ಆಗಿ ಬಂದಾಗಿದೆ. ನೋಡಬಹುದು ರಸ್ತೆಯ ಮಧ್ಯ ಭಾಗದಲ್ಲೇ ಗುಡ್ಡ ಕುಸಿತಿರುವಂತದ್ದು. ಮರ ಮಣ್ಣು ಎಲ್ಲವೂ ಕೂಡ ಬ್ಲಾಕ್ ಮಾಡಿದೆ ರಸ್ತೆಯನ್ನ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಘಟನೆ ಆಗಿರೋದು. ಸದ್ಯಕ್ಕೆ ಸಂಪರ್ಕ ಕಡಿತವಾಗಿದೆ. ಕಂದಾಯ ಇಲಾಖೆಯ ಅಧಿಕಾರಿಗಳು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಆ ಒಂದು ತೆರವು ಕಾರ್ಯಾಚರಣೆಯಲ್ಲೂ ಕೂಡ ಮುಂದಾಗ್ತಾರೆ. ಮಳೆ ಬರ್ತಾ ಇದೆ, ಮಳೆಗಾಲ ಬಂತು ಅಂದ್ರೆ ಹಲವೆಡೆ ಇದೇ ರೀತಿಯ ಒಂದಷ್ಟು ಪರಿಸ್ಥಿತಿಗಳು ಎದುರಾಗುತ್ತೆ. ಅಂಥದ್ದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪರಿಣಾಮವಾಗಿ ಒಂದು ಕಡೆ ಕುಮಟಾದಲ್ಲಿ ಶಾಲೆ ಮೇಲೆ ಬಂಡೆಕಲ್ಲು ಬಿದ್ದಿರುವಂಥದ್ದು, ಮತ್ತೊಂದು ಕಡೆ ಗುಡ್ಡ ಕುಸಿತವಾಗಿ ರಸ್ತೆ ಸಂಪರ್ಕ ಕಡಿತವಾಗಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.